ಈಗ ನೀವು ಸಿಟಿಯಲ್ಲಿ ಬೆಳೆದವರು, ಹೌದು, ಹಳ್ಳಿಗೆ ಹೋದ್ರೆ ಅಲ್ಲಿ ಹೇಗಿತ್ತು? ಹಳ್ಳಿ ಜನರ ವಾತಾವರಣ ವಾತಾವರಣ ಬಂದ್ಬಿಟ್ಟು ಸ್ವಲ್ಪ ಅನ್ಹೈಜಿನಿಕ್ ಇದೆ ಆಯ್ತಾ, ಬಿಕಾಸ್ ಅವ್ರು ಇನ್ನೂ ಡೆವಲಪ್ ಆಗಿಲ್ಲ. ಕರೆಕ್ಟ್, ಹಳ್ಳಿ ಅಂದ್ರೆ ಒಂದು ಸ್ವಲ್ಪ ಆ ಕಡೆ ಕರೆಕ್ಟ್ 100%. ಅದಕ್ಕೆಲ್ಲ ನಾವು ಆಲ್ರೆಡಿ ಪ್ರಿಪೇರ್ಡ್ ಆಗಿ ಹೋಗಿದ್ದೀವಿ. ಈ ತರ ಎಲ್ಲ ಇರುತ್ತೆ, ಈ ತರ ಗೊಚ್ಚೆ ಇರುತ್ತೆ, ಆ ತರ ಇಲ್ಲಿ ಸಗಣಿ ಎಲ್ಲ ಇರುತ್ತೆ, ಅದು ಇದು ಅಂತ ಹೇಳ್ಬಿಟ್ಟು. ಬಟ್ ಎಲ್ಲದಕ್ಕೂ ಪ್ರಿಪೇರ್ಡ್ ಆಗಿ ಹೋಗಿರೋದು. ಬಟ್ ಅಪಾರ್ಟ್ ಫ್ರಮ್ ದಟ್ ಹಳ್ಳಿ ಜನರಂತೂ ಬ್ಯೂಟಿಫುಲ್. ಅವ್ರಿಗಂತೂ ಅವ್ರಿಗಿರೋ ಮನಸ್ಸು ನಮ್ಮ ಸಿಟಿ ಜನರಿಗೆ ಇರುತ್ತಾ ಅಂತ ನಮಗೂ ಗೊತ್ತಿಲ್ಲ. ಅಂದ್ರೆ ಈಗ ನೀವು ಒಂದು ಮನೆಗೆ ಅಂತ ನಿಮ್ಮನ್ನ ಕಳಿಸ್ತಾರೆ, ಅದು ಪ್ರಿಪೇರ್ಡ್ ಪ್ಲಾನ್ ಏನ್ ಇಲ್ಲ, ಅವರೇ ಹಳ್ಳಿಯವರೇ ನಿಮ್ಮನ್ನ ಚೂಸ್ ಮಾಡ್ತಾರೆ? TRP ಸರ್, ಕಂಪ್ಲೀಟ್ TRP. ಯಾಕಂದ್ರೆ ಹಳ್ಳಿಗಿಂತ ಹೋಗೋಕ್ಕಿಂತ ಮುಂಚೆನೆ ನಮಗೆ ಒಂದು ಕಂಟೆಸ್ಟೆಂಟ್ ಕೋಆರ್ಡಿನೇಟರ್ ಅಂತ ಇರ್ತಾರೆ. ಈಗ ನಮ್ಮ ಪೇರೆಂಟ್ಸ್ಗೆ ಅವರು ಕಾಲ್ ಮಾಡಿ ಹೇಳ್ಬೇಕಲ್ವಾ, ಇಲ್ಲ ನಿಮ್ಮ ಮಗಳು ಹಿಂಗೆಲ್ಲ ಇದ್ದಾರೆ, ಹಂಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಕಂಟೆಸ್ಟೆಂಟ್ ಕೋಆರ್ಡಿನೇಟರ್ ಅಂತ ಅವ್ರ ಜೊತೆ ಇರ್ತಾರೆ. ಅವರು ನಮ್ಮನ್ನು ಫಸ್ಟ್ ಫುಲ್ ಅಬ್ಸರ್ವ್ ಮಾಡಿರ್ತಾರೆ, ಯಾರ್ಯಾರನ್ನ ಯಾವ್ಯಾವ ಮನೆಗೆ ಸೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಸ್ಕ್ರಿಪ್ಟೆಡ್ ಆಗೇ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾರ್ಯಾರನ್ನ ಯಾವ್ಯಾವ ಮನೆಗೆ ಕಳಿಸ್ಬೇಕು ಅಂತ ಆಲ್ರೆಡಿ ಹೇಳಿದ್ದಾರೆ. ಸೊ ಅವರು ಅದೇ ಥರ ಸೆಂಡ್ ಮಾಡಿದ್ದಾರೆ. ಆಲ್ಮೋಸ್ಟ್ ನೀವು ಒಂದು ಮನೆಗೆ ಇಬ್ಬರು ಹೋಗಿರ್ತಾರೆ. ಕರೆಕ್ಟ್. ಓಕೆ, ನಿಮ್ಮ ಇನ್ನೊಬ್ಬರು ಪಾರ್ಟ್ನರ್ ಯಾರಿದ್ದಾರೆ, ಅವ್ರ ಜೊತೆ ಹೇಗಿತ್ತು ನೀವು ಒಡನಾಟ? ಸರ್ ಅವ್ರ ಜೊತೆನೇ ಸ್ಟಾರ್ಟೇ ಆಗಿದ್ವಿ ಎಲ್ಲದು. ಶಿ ವಾಸ್ ದ ಒನ್ ಹೂ ಮೇನ್ಲಿ ಸ್ಟಾರ್ಟೆಡ್ ಎವ್ರಿಥಿಂಗ್. ಬಿಕಾಸ್ ಅವರು ಲಾಂಚ್ ದಿವಸನೇ ಸ್ಟಾರ್ಟ್ ಮಾಡಿಬಿಟ್ರು, ಬೆಂಕಿ ಹಚ್ಚೇ ಬಿಟ್ರು. ಅಲ್ಲೇ ಶುರು ಆಯಿತು ಅವ್ರದ್ದು. ನೀವು ಮನೆಗೆ ಹೋಗಿದ್ರಲ್ಲ, ಆ ಮನೆಯವ್ರು ಹೇಗಿದ್ರು? ಮನೆಯವರು ನಿಮ್ಮ ಜೊತೆ ಕನೆಕ್ಟಿವಿಟಿ ಹೇಗಿತ್ತು? ಮನೆಯವರು ಇವಾಗಲೂ ನನಗೆ ಡೈಲಿ ಕಾಲ್ ಮಾಡ್ತಾರೆ. ತುಂಬ ಒಳ್ಳೆ ಜನ. ನಮ್ಮ ಮನೆಯಲ್ಲಂತೂ 50 ಜನ ಇದ್ವಿ. 50 ಜನ, ಅಷ್ಟು ದೊಡ್ಡ ಮನೆಯಲ್ಲಿ 50 ಜನ. ಆ್ಯಂಡ್ ಇಟ್ ವಾಸ್ ಎವ್ರಿ ಒನ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು, ಅಷ್ಟು ಚೆನ್ನಾಗಿ. ಚಿನ್ನಮ್ಮ ಅಂತ ಒಂದು ಅಜ್ಜಿ ಇದ್ದಾರೆ ಆಯಿತಾ, ಅವರಂತೂ ನನಗೆ ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿಬಿಟ್ಟಿದ್ದಾರೆ. ನಾನು ಆಚೆ ಬರುವಾಗ ತುಂಬ ಅತ್ತಿ ನನಗೆ ಪಾಪ ಅರ್ಶಿನ ಎಲ್ಲ ಇಟ್ಟು ಸೀರೆ ಎಲ್ಲ ಕೊಟ್ಟು, ಇನ್ನೂ ಇದೆ ನಮ್ಮ ಮನೇಲಿ ಆ ಸೀರೆ. ಅಂದರೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಅನಿಸ್ಲಿಲ್ವಾ ನಿಮಗೆ? ಅಂದರೆ ಯಾಕಂದರೆ ಏನೋ ಆಯ್ತಪ್ಪ, ಏನೋ ಆಗಲಿ ಸಹಿಸ್ಕೊಳ್ಳೋಣ ಅಂತ ಹೇಳಿ ಅನಿಸ್ಲಿಲ್ವಾ? ಇಲ್ಲ ಸರ್, ನನಗೆ ಈಗ ನಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದರೆ, ನಾನು ಇಷ್ಟೆಲ್ಲ ಸಂಪಾದನೆ ಮಾಡಿಸಿ ಒಂದು ಶೋ ಅಲ್ಲಿ ನನ್ನನ್ನು ಕುಗ್ಸೋ ಥರ ಮಾಡಿ ಅವರು TRPನ ಜಾಸ್ತಿ ಮಾಡೋಕ್ಕೆ ನಾನು ಅಲ್ಲಿ ಬಂದಿಲ್ಲ. ನನ್ನ ಈಕ್ವಲ್ ಆಪರ್ಚುನಿಟಿ ಕೊಟ್ಟು, ನಾನಲ್ಲಿ ಈಕ್ವಲ್ ಚಾನ್ಸಸ್ ಎಲ್ಲ ಸಿಗುತ್ತೆ ಅಂತ ಹೇಳಿಬಿಟ್ಟೆ ನಾನು ಬಂದಿರೋದಲ್ಲಿ. ಈ ಥರ ಎಲ್ಲ ಫೇವರಿಸಮ್ ಇದ್ದರೆ ನಾನೇನಕ್ಕೆ ಇರಲಿ ಅಲ್ಲಿ? ಫಸ್ಟ್ ಆಫ್ ಆಲ್ ಅವ್ರು ಕಂಟೆಂಟ್ ಅಂತ ಸಾಯ್ತಾ ಇದ್ದಾರಲ್ವ, ನಾನೇನಕ್ಕೆ ಕಂಟೆಂಟ್ ಕೊಡಲಿ? ನಾನು ಕೊಡಲ್ಲ. ನನಗಿವಾಗ ಗೊತ್ತಾಗಿದ್ದ ತಕ್ಷಣ ನಾನು ಹೇಳಿಬಿಟ್ಟೆ ಅವರಿಗೆ, 3ನೇ ದಿನಾನೇ ಹೇಳಿಬಿಟ್ಟೆ, ಈ ಥರ ಎಲ್ಲ ನೀವು ಮಾಡೋದು ಸರಿ ಇಲ್ಲ. ಅದು ಯಾವುದು ಟೆಲಿಕಾಸ್ಟೇ ಆಗಿಲ್ಲ. ಅಂದರೆ ನೀವು ಅಲ್ಲಿ ಓಪನ್ ಆಗಿ ಹೇಳ್ಬಿಟ್ಟೆ. ಹೌದು, ಓಪನ್ ಆಗಿ ಹೇಳ್ಬಿಟ್ಟೆ ನಾನು ಅವರಿಗೆ. ಸೊ ಅಕುಲ್ ಬಾಯ್ಗೂ ಹೇಳ್ಬಿಟ್ಟೆ, ನೀವು ಚೂಸ್ ಮಾಡೋ ಪರ್ಟಿಕ್ಯುಲರ್ ವರ್ಡ್ಸ್ ಎಲ್ಲ ನನಗೆ ತುಂಬ ಒಂಥರ ಆಗ್ತಾ ಇದೆ ಬೈ, ಇಟ್ಸ್ ಇಸ್ ನಾಟ್ ಗುಡ್ ಅಟ್ ಆಲ್ ಅಂತ ಹೇಳಿದ್ದೀನಿ ಅವ್ರಿಗೆ ಆಲ್ರೆಡಿ. ಆದರೂ ಅವ್ರಿಗೆ ಏನು ಲೈಕ್ ಯು ನೋ ಹೌ ಅಕುಲ್ ಬೈ ಎಸ್, ಅವ್ರು ಮಾಡೋದು ಮಾಡ್ತಾರೆ ಅಂತ. ಅಂದರೆ ನೀವು ಅಲ್ಲಿ ನೀವೇನು ಯಾವುದೋ ಒಂದು ಎಪಿಸೋಡು ಕೂಡ ಅಲ್ಲಿ ನೋಡಿಲ್ಲ ನೀವು? ಇಲ್ಲ. ಆದರೆ ಅವ್ರು ನಮ್ಮನ್ನು ಹೆಂಗೆ ಟೆಲಿಕಾಸ್ಟ್ ಮಾಡ್ತಾರೆ, ಹೆಂಗೆ ಕ್ಯಾಮ್ರಾದಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ, ಎಲ್ಲ ಅದರಲ್ಲೇ ಗೊತ್ತಾಗ್ತಾ ಇದೆ. ಹೌದು, ಈಗ ಅವ್ರು ಕ್ಯಾಮ್ರಾಮನ್ನೇ ಹೇಳ್ತಿದ್ದಾರೆ, ಮೇಡಮ್ ನಿಮ್ಮನ್ನ ಜಾಸ್ತಿ ಫೋಕಸ್ ಮಾಡಬೇಡಿ ಅಂತ ಹೇಳಿದ್ದಾರೆ, ಅವ್ರನ್ನ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಹೇಳಿ. ಅವ್ರು ಜೋನ್ಸ್ ಅಂತ ಒಬ್ರು ಇದ್ದಾರೆ, ಅವ್ರ ಹೆಸರು ಹೇಳೋಕ್ಕೆ ನನಗೇನೋ ಇದಿಲ್ಲ. ಅವ್ರು ಜೋನ್ಸ್ ಅಂತ ಒಬ್ರು ಇದ್ದಾರೆ, ಅವರೇ ಹೇಳಿರೋದು ಈ ಥರ ನಿನ್ನನ್ನು ಅಷ್ಟು ಫೋಕಸ್ ಮಾಡಬೇಡ ಅಂತ ಹೇಳಿದ್ದಾರೆ ಆ್ಯಶ್, ಅದಕ್ಕೆ ನಾನು ಅವ್ರನ್ನ ಫೋಕಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಪಾರ್ಶಾಲಿಟಿ? ಮತ್ತು ನಾನೇನಕ್ಕೆ ಶೋಗೆ ಬಂದಿರೋದು ಅಲ್ವಾ? ಸೊ 3ನೇ ದಿನಾನೇ ನಾನು ಶುರು ಮಾಡಿಬಿಟ್ಟೆ ಅಲ್ಲಿ. ಈಗೆಲ್ಲ ನೀವೆಲ್ಲ ಶೋಗಳನ್ನ ನೋಡಿದ್ದೀರಲ್ಲ? ಹೌದು. ಅಲ್ಲಿದ್ದಕ್ಕೂ ಇಲ್ಲಿದ್ದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಸರ್? ಈಗ ವೆರಿ ಪ್ರಿಸೈಸ್ಲಿ ಹೇಳಬೇಕಂದ್ರೆ ಕಟ್, ಕಾಪಿ, ಪೇಸ್ಟ್, ಎಡಿಟ್ ಸಿನಿಮಾ ಅಷ್ಟೇ. ಅವ್ರಿಗೆ ಏನೇನು ಬೇಕೋ ಅದು ಮಾತ್ರ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ಏನೇನು ಬೇಡವೋ ಅವ್ರನ್ನ ಯಾವುದು ಕೆಳಗೆ ಹಾಕುತ್ತೋ, ಇಲ್ಲಾಂದರೆ ಅವ್ರಿಗೆ ಯಾವುದು ನಮ್ಮನ್ನು ಹೈಪ್ ಮಾಡಿ ಅಲ್ಲ. ಈಗ ಹೈಪ್ ಮಾಡಿದ್ರೆ ಏನು ಸಿಗುತ್ತೆ? ನನಗೆ ಆಲ್ರೆಡಿ 1 ಮಿಲಿಯನ್ ಇದೆ. ಅವ್ರು ಹೈಪ್ ಮಾಡಿ ನನಗೇನು ತಲೆ ಮೇಲೆ ಕೂರಿಸ್ಕೊಂಡು ಇಲ್ಲ ಅವ್ರಿಗೆ ಇನ್ನೂ ಫೇಮಸ್ ಆಗಲಿ ಅಂತ ಏನೂ ಮಾಡ್ತಾ ಇರೋದೇ ನನಗೆ ಕುಗ್ಸೋ ಥರ ಅಲ್ವಾ? ನಾನಿದು ಆಲ್ರೆಡಿ ಡೈರೆಕ್ಟರ್ ಹತ್ರ ಮಾತಾಡಿದ್ದೀನಿ, ಪ್ರವೀಣನ ಹತ್ರ ಕ್ಲಿಯರಾಗಿ ಹೇಳಿದ್ದೀನಿ, ಇಲ್ಲ ಅಣ್ಣ ಈ ಥರ ಎಲ್ಲ ಮಾಡ್ತಾ ಇದ್ದೀರಲ್ಲ, ಚೆನ್ನಾಗಿಲ್ಲ ಮಾಡೋದು, ಇಲ್ಲಮ್ಮ ಈ ಥರ ಎಲ್ಲ ಟೆಲಿಕಾಸ್ಟ್ ಆಗಲ್ಲ, ಡೋಂಟ್ ವರಿ, ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಬಿ ಫೈನ್ ಅಂತ ಹೇಳ್ಬಿಟ್ಟು ಹೆಂಗೆ ಎಕ್ಸ್ಪೆಕ್ಟ್ ಮಾಡಿಲ್ವೋ ನಾನು ಅದೇ ಥರ ಟೆಲಿಕಾಸ್ಟ್ ಮಾಡಿದ್ದಾರೆ ನನ್ನನ್ನು. ಓಕೆ, ಇವಾಗ ವಾಪಸ್ ಬಂದಮೇಲೆ ಏನಾದರೂ ಈ ಎಲ್ಲ ಎಪಿಸೋಡ್ ನೋಡಿದ್ಮೇಲೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ? ಅವ್ರನ್ನ ಯೂಸ್ ಇಲ್ಲ, ಏನಕ್ಕೆ ಮಾಡಬೇಕು? ಅದಕ್ಕೆ ನಾನು ಡೈರೆಕ್ಟಾಗಿ ಇನ್ಸ್ಟಾಗ್ರಾಮಲ್ಲೇ ಹಾಕ್ಬಿಟ್ಟೆ.
ಈ ಥರ ಮಾಡಿದ್ರು, ಈ ಥರ ನೀವು ನೋಡೋ ಥರ ಇಲ್ಲ ಎವ್ರಿಥಿಂಗ್ ಇಸ್ ಕಂಪ್ಲೀಟ್ಲಿ ಎಡಿಟೆಡ್ ಅಂತ ಹೇಳ್ಬಿಟ್ಟು ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ ತಕ್ಷಣನೇ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ವಾಸ್ ಮೀಡಿಯಾ. ಹೌದು. ಅವ್ರ ಕಡೆ ಅಂದರೆ ಈಗ ನೀವು ಇಲ್ಲಿ ತನಕ ಕಾಲ್ ಬಂದಿಲ್ಲ ಸರ್ ಅವ್ರಿಂದ. ಇಲ್ಲ ನೋ 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 ನಾಟ್ ಇವನ್ ಅ ಸಿಂಗಲ್ ಕಾಲ್, ಒಂದು ಕಾಲು ಬಂದಿಲ್ಲ ಅವ್ರ ಹತ್ರ. ಹೆಂಗಿದೆ ಆಶ್, ಯಾಕೆ ಆಶ್ ನೀನು ಅಟ್ಲೀಸ್ಟ್ ಹೋಗಿರಬಾರ್ದಿತ್ತು ಆಶ್, ಒಂದು ಕಾಲ್ ಇಲ್ಲ ಸರ್, ನಾಟ್ ಇವನ್ ಅ ಸಿಂಗಲ್ ಕಾಲ್. ಅಂದರೆ ತಮಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೊಳ್ತಾರೆ ಅನ್ನೋ ರೀತಿ. ಎಕ್ಸಾಕ್ಟ್ಲಿ ಇದೇ ನನಗೆ ಅವ್ರಿಗೆ ಗೊತ್ತಾಗಬೇಕು ಸರ್. ಇದನ್ನೇ ನಾನು ಇಷ್ಟು ಕಷ್ಟಪಟ್ಟು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅವ್ರಿಗೆ ನನ್ನನ್ನು ಹೆಂಗೆ ಬೇಕಿತ್ತು ಹಂಗೆ ಯೂಸ್ ಮಾಡಿಕೊಂಡು TRPಗೋಸ್ಕರ ಫೈನಲಿ ಎವ್ರಿಥಿಂಗ್ ಇಸ್ ಫೈನ್. ಬೇರೆ ಎಲ್ಲರದು ಕಂಟೆಂಟ್ ನೋಡಿ ಅಷ್ಟೇನು ರೀಚ್ ಆಗಿರಲ್ಲ, ಬಟ್ ನನಗೆ ಕೊಲಾಬ್ರೇಟ್ ಮಾಡಿರೋ ಕಂಟೆಂಟ್ಸ್ ಎಲ್ಲ ನೋಡಿ ಆಲ್ಮೋಸ್ಟ್ ಒಂದು ಹೋಗಿರುತ್ತೆ 3 ಮಿಲಿಯನ್ 4 ಮಿಲಿಯನ್ ವ್ಯೂಸ್ ಎಲ್ಲ ಹೋಗಿರುತ್ತೆ. ದಟ್ ಇಸ್ ಹೌ ಇಟ್ ಇಸ್. ಅಂದರೆ ಕೊನೆ ಮೂಮೆಂಟಲ್ಲಿ ನೀವು ರಿಟರ್ನ್ ಆಗ್ತೀರಾ, ಅಂದರೆ ಈಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಆ ಟೈಮಲ್ಲಿ ಬೇಕಾದ್ರೆ ರಿಟರ್ನ್ ಆಗ್ತೀರಿ, ಅದರ ಆ ರೀತಿ ಎಪಿಸೋಡ್ಗಳನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ಏನಾದ್ರು ಪ್ಲ್ಯಾನ್ಗಳು ಏನಾದ್ರು ಆಗಿತ್ತಾ ಅಂತ? ಸರ್ ಅವ್ರು ತಗೊಂಡ್ರು ಆಯಿತಾ, ನಾನು ಲಗೇಜ್ ಇಡೋ ತನಕ ಎಲ್ಲ ತಗೊಂಡ್ರು ಅವರು, ಬಟ್ ಯಾವುದೂ ಟೆಲಿಕಾಸ್ಟ್ ಆಗಿಲ್ಲ. ನಥಿಂಗ್ ಇಸ್ ಟೆಲಿಕಾಸ್ಟೆಡ್. ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ನೀವು ಏನಾದ್ರು ವಾಪಸ್ ಬಂದರೆ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಏನಾದ್ರು? ಇಲ್ಲ ಸರ್ ಹಂಗೆ ಸಪೋಸ್ ನಾನು ವಾಪಸ್ ಹೋಗ್ಬೇಕಂದ್ರೆ ಇಷ್ಟೆಲ್ಲ ನಾನು ಕಷ್ಟಪಟ್ಟು ಮಾತಾಡ್ತಾನೆ ಇರಲಿಲ್ಲ ಅಲ್ವಾ. ಸೊ ಇಲ್ಲ ವಾಪಸ್ ಅಂತೂ ಹೋಗಲ್ಲ. ಇನ್ನೊಂದು ಅನ್ಸುತ್ತಾ ನಿಮಗೆ, ನಾನು ಅವತ್ತು ಕಿಟ್ ಮಾಡಿದ್ದು ಅವ್ರಿಗೆ TRP ಹೋಯ್ತು ಅಂತ? ಮೇ ಬಿ ಅದೂ ಆಗ್ಬಿರುತ್ತೆ. ಯಾಕಂದರೆ ನನಗೆ TRP ಬಗ್ಗೆ ಅಷ್ಟೇನೂ ಗೊತ್ತಿಲ್ಲ ಸರ್, ಬಿಕಾಸ್ ಇದೇ ನನ್ನ ಫಸ್ಟ್ ರಿಯಾಲಿಟಿ ಶೋ ಅಲ್ಲ, ನನಗೆ ಅಷ್ಟು ಏನೂ ಗೊತ್ತಿಲ್ಲ. ಆಚೆ ಬಂದಮೇಲೆ ಇದೇನಾ TRP, ಓಕೆ ಅಂತ ಅವಾಗ ಅನಿಸಿದ್ದು ನನಗೆ. ಈಗ ಅಲ್ಲಿ ಮನೆಯವ್ರು ಹೇಳಿದ್ರೆ ಎಲ್ಲೂ ಒಂದು ಇದರಲ್ಲಿ ಹೇಳ್ತೀರಾ, ಅಂದರೆ ಅವ್ರಿಗೆ ಯಾವುದೇ ರೀತಿ ದುಡ್ಡು ಕೊಟ್ಟಿಲ್ಲ ಮನೆಯವ್ರಿಗೆ ಅಂತ? ಹೌದು. ಈಗ ನಮ್ಮ ಮನೆಯವರು ಏನು ಗೊತ್ತಾ ಹೇಳಿದ್ದು, ಇಲ್ಲ ಅವರಿಗೆ ಸರ್ ಅಕಾರ್ಡಿಂಗ್ ಟು ದ ಶೋ ನಿಮ್ಗೆ ಏನು ಅನ್ಸಿರುತ್ತೆ, ನಾವು ಒಂದು ವಾರ ಇದ್ವಿ ಹಳ್ಳಿಯವ್ರ ಮನೆಯಲ್ಲಿ ಅಲ್ವಾ. ನೋ, ವಿ ಸ್ಟೇ ದೇರ್ ಫಾರ್ 20 days. ಹೌದು 20 days ಅಲ್ಲಿದ್ವಿ. ಅವ್ರಿಗೂ ಎಷ್ಟಂತ ಅವಳು ಮಾಡ್ಕೊಡ್ತಾರೆ ಅಲ್ವಾ. ನಾನು ಅವರಿಗೆ ಸುಮ್ಮನೆ ಹಂಗೆ ಮಾತುಕತೆಯಲ್ಲೇ ಕೇಳಿದೆ, ಆಫ್ ಕ್ಯಾಮ್ರಾ ಕೇಳಿದ್ದೀನಿ, ಈ ಥರ ನೋಡಿ ಅಜ್ಜಿ, ಈ ಥರ ನಿಮಗೆ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಲ್ವಾ, ನಿಮಗೆ 50 ಜನ ಇದ್ದೀರಿ, ಇಬ್ಬರಿಗೆ ಎಕ್ಸ್ಟ್ರಾ ಊಟ ಹಾಕೋಕ್ಕೆ ನಿಮ್ಗೆ ಏನು ಕಷ್ಟ ಆಗಲ್ಲ. ಅದೇ ಕಷ್ಟ ಆಗಲ್ಲ. ಆದರೆ ನಿಮ್ಗೆ ಏನಾದರೂ ಕೊಟ್ಟಿದ್ದಾರೆ, ನಿಮಗೆ ರೇಷನ್ ಏನಾದರೂ ಇಲ್ಲ ಚಿನ್ನ, ನಮಗೆ ಏನೂ ಕೊಟ್ಟಿಲ್ಲ, ರೇಷನು ಕೊಟ್ಟಿಲ್ಲ, ಎಂಥದ್ದು ಕೊಟ್ಟಿಲ್ಲ ನಮ್ಮ ಮನೆಗೆ. ಹಂಗೆ ಸಪೋಸ್ ಕೊಟ್ಟಿದ್ರೂ ನಾವು ಬೇಡ ಅಂತಿದ್ವಿ, ಯಾಕಂದರೆ ನಾವು 50 ಜನ ಇದ್ದೀವಲ್ವಾ, 2 ಜನಕ್ಕೆ ಊಟ ಹಾಕೋಕ್ಕೆ ನಮಗೇನು ದೊಡ್ಡ ವಿಷಯ ಅಲ್ಲ. ಆದರೆ ನೀವು ಯಾವಾಗ ಹೋಗ್ತೀರಾ ಅಂತ ಕೇಳಿಬಿಟ್ಟಿದ್ದಾರೆ ಅವರು ನಮಗೆ. ಬಿಕಾಸ್ ಇವರು ಶೋ ಅವ್ರು ಹೇಳಿರೋದು 1 week, ಒಂದೇ ವೀಕ್ ಹೇಳಿರೋದು. ಬಟ್ ಅವ್ರು ಬಂದ್ಬಿಟ್ಟು ಆಲ್ಮೋಸ್ಟ್ 20-25 days ನಾವು ಅಲ್ಲಿದ್ವಿ ಅಲ್ಲ. ಸೊ ದೇ ಆಲ್ಸೋ ಫೆಲ್ಟ್ ಲಿಟಲ್ ಅನ್ಕಂಫರ್ಟಬಲ್ ಅನ್ಸುತ್ತೆ. ಈಗ ಆ ಕಡೆ ಅವ್ರಿಗೆ ಈಗ ಕ್ಯಾಮ್ರಾ ಅದೆಲ್ಲ ವಸ್ತು. ಹೌದು ಸ್ಟಾರ್ಟಿಂಗು ಏನೋ ಇದೆ, ಒಂದು ಚೆನ್ನಾಗಿ ಕಾಣಿಸುತ್ತೆ ಸ್ಟಾರ್ಟಿಂಗ್. ಕರೆಕ್ಟ್ ಹೋಗ್ತಾ ಹಿಂಸೆ ಆಗ್ಬಿಡುತ್ತೆ ಅವರಿಗೆ. ಹೌದು ಅದು ಅವ್ರು ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ಯಾವಾಗ ಹೋಗ್ತೀರಾ ಅಂತ. ನನಗೆ ಕೇಳಿಲ್ಲ, ಇವ್ರಿಗೆ ಕೇಳಿದ್ದು, ಲೈಕ್ ತೇಜಸ್ವಿನಿ ಅವರಿಗೆ. ಹಿಂಗೆ ಅನ್ಸುತ್ತೆ ಅಮೌಂಟು, ಅವ್ರ ಮನೇಲಿ ಇದ್ದೀರಾ, ಅವರೇ ನಿಮ್ಮನೆ ಯಾವಾಗ ಹೋಗ್ತೀರಾ ಅಂತ ಕೇಳ್ಬಿಟ್ರೆ ಅಲ್ವಾ. ಇದು ನಾವು ಟೀಮ್ ಹತ್ರನೂ ಹೇಳಿದ್ದೀವಿ, ಈ ಥರ ಕೇಳ್ತಾ ಇದ್ದಾರೆ, ಏನು ಮಾಡೋದು. ಇಲ್ಲ ನಮ್ಮದು ಎಪಿಸೋಡ್ಸ್ ಎಲ್ಲ ಸ್ವಲ್ಪ ಲ್ಯಾಗ್ ಆಗ್ತಿದೆ, ಮಳೆಯಿಂದ ಕ್ಯಾನ್ಸಲ್ಸ್ ಆಗ್ತಿದೆ, ನಾವೇನು ಮಾಡೋದು ಅಂತ ಹೇಳ್ಬಿಟ್ಟು ಅವ್ರದ್ದೇ ಓನ್ ಸ್ಟೋರಿ ಕೊಡ್ತಾ ಇದ್ದಾರೆ. ನಮಗೆ ನಮ್ಮ ಪ್ರೆಷರ್ ಕೇಳೋಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಅವ್ರ ಪ್ರೆಷರ್ ಕೇಳೋಕ್ಕೆ ನಮಗಾಗ್ತಾ ಇಲ್ಲ. ಸೊ ಇಟ್ ಇಸ್ ಬಿಕಮಿಂಗ್ ಈಕ್ವಲೈಸಿಂಗ್, ಹಂಗಾಗ್ತಿದೆ. ಮುಂದೆ ಏನು ನೆಕ್ಸ್ಟ್ ಒಂದು 3 movies ಲೈನಪ್ಪಲ್ಲಿದೆ ಸರ್. 2 ತಮಿಳ್ ಮೂವಿ ಮತ್ತು ಇನ್ನೊಂದು ಕನ್ನಡ ಇದೆ.